ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ, ದಾವಣಗೆರೆ ಅಭ್ಯರ್ಥಿಗೆ ಬಂದ ಅಂಚೆ ಮತಗಳ ಎಣಿಕೆಯಲ್ಲಿ ಚುನಾವಣಾಧಿಕಾರಿ ಪ್ರಮಾದ, ಆಯೋಗಕ್ಕೆ ಬಿಜೆಪಿ ದೂರು. ಟೋಲ್ ದರ ಏರಿಕೆ, ಬಿಜೆಪಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ, ಲಘು ಲಾಠಿ ಪ್ರಹಾರ. ಹಂಪಿ ನಗರ ರೈಲ್ವೆ ಕೆಳಸೇತುವೆ ಕಾಮಗಾರಿ ಮುಕ್ತಾಯದ ಹಂತದಲ್ಲಿ, ಜೂನ್ ವೇಳೆಗೆ ಲೋಕಾರ್ಪಣೆ, ಮೇಯರ್ ಭರವಸೆ. ಗೋಪಾಲಪುರದಲ್ಲಿ ವೈಭವದ ಗ್ರಾಮ ದೇವತೆಗಳ ಉತ್ಸವ, ಭಕ್ತರಿಂದ ವಿಶೇಷ ಪೂಜೆ, ಆರತಿ ಸೇವೆ, ಎಲ್ಲೆಲ್ಲೂ ಸಡಗರ ಸಂಭ್ರಮ. ಸುದ್ದಿಗಳ ವಿವರ. ಏಪ್ರಿಲ್ 17ರಂದು ನಡೆದ ಲೋಕಸಭಾ ಚುನಾವಣಾ ವೇಳೆ ದಾವಣಗೆರೆ ಅಭ್ಯರ್ಥಿಗೆ ಬಂದಿದ್ದ ಅಂಚೆ ಮತಗಳ ಎಣಿಕೆಯಲ್ಲಿ ಚುನಾವಣಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ಅಂಜುಮ್ ಕುಮಾರ್ ಪ್ರಮಾದವೆಸಗಿದ್ದಾರೆ ಎಂದು ಬಿಜೆಪಿ ದೂರಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಹಾಗೂ ಬಿಜೆಪಿ ವಕ್ತಾರ ಎಸ್ ಸುರೇಶ್ ಕುಮಾರ್, ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಪಕ್ಷ ದೂರು ಸಲ್ಲಿಸಿದೆ ಎಂದರು. ದಾವಣಗೆರೆ ಲೋಕಸಭಾ ಅಭ್ಯರ್ಥಿಯಾಗಿ ಜಿಎಂ ಸಿದ್ದೇಶ್ವರ್ ಕಣದಲ್ಲಿದ್ದಾರೆ. ಮತ ಎಣಿಕೆಗೆ ಜಿಲ್ಲಾಧಿಕಾರಿ ಅಂಜನ್ ಕುಮಾರ್ ಬದಲಿಗೆ ಬೇರೆ ಅಧಿಕಾರಿಯೊಬ್ಬರನ್ನು ನೇಮಿಸಬೇಕು ಎಂದು ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಅಂಚೆ ಮತ ಎಣಿಕೆಯಲ್ಲಿ ಪ್ರಮಾದ ಉಂಟಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಮರು ಅಂಚೆ ಮತದಾನಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಅವರು ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ನಾವು ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ದಾವಣಗೆರೆ ಚುನಾವಣಾ ಅಧಿಕಾರಿ ರಿಟರ್ನಿಂಗ್ ಆಫೀಸರ್ ಅವರು ನಮ್ಮ ಗಮನಕ್ಕೆ ಬಂದಿರೋ ರೀತಿಯಲ್ಲಿ ಈ ಪೋಸ್ಟಲ್ ಬ್ಯಾಲೆಟ್ ಏನಿದೆ, ಅಂಚೆ ಮುಖಾಂತರ ಮತವನ್ನು ಚಲಾಯಿಸೋದು, ಆ ಒಂದು ಪೋಸ್ಟಲ್ ಬ್ಯಾಲೆಟ್ನ ಮಾಡೋದರಲ್ಲಿ ಭಾಳ ತೀವ್ರವಾದ ಒಂದು ಪ್ರಮಾದವನ್ನು ಇವತ್ತು ಎಸಗಿದ್ದಾರೆ. ಪೋಸ್ಟಲ್ ಬ್ಯಾಲೆಟ್ ಕೊಡೋದು ಆಯಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರು ಆ ಕಾನ್ಸ್ಟಿಟ್ಯೂನ್ಸಿಲಿ ವೋಟ್ ಮಾಡಬೇಕಾಗಿದೆ, ಆದರೆ ವೋಟ್ ಮಾಡೋಕ್ಕಾಗೋದಿಲ್ಲ ಚುನಾವಣಾ ಕಾರ್ಯದ ನಿಮಿತ್ತ, ಅವ್ರಿಗೆ ಈ ಪೋಸ್ಟಲ್ ಬ್ಯಾಲೆಟ್ನ ಕೊಡಬೇಕು. ಆದರೆ ನಮ್ಮ ಗಮನಕ್ಕೆ ಬಂದಿರೋ ರೀತಿಯಲ್ಲಿ 2 ಪೋಸ್ಟಲ್ ಬ್ಯಾಲೆಟನ್ನು ಇವತ್ತು ಅವರು ಪ್ರಿಂಟ್ ಮಾಡಿದ್ದಾರೆ. ಒಂದರಲ್ಲಿ ಸಿಂಬಲ್ ಇಲ್ಲ, ಇನ್ನೊಂದರಲ್ಲಿ ಸಿಂಬಲ್ ಇರುವ ಒಂದು ಪೋಸ್ಟಲ್ ಬ್ಯಾಲೆಟನ್ನು ಅವರು ಮಾಡಿದ್ದಾರೆ. ಸೊ ನಮಗೆ ಗೊತ್ತಾಗಿರೋ ರೀತಿಯಲ್ಲಿ ಯಾರಿಗೆ ಪೋಸ್ಟಲ್ ಬ್ಯಾಲೆಟ್ ಕೊಡಬೇಕು, ಆ ಅಧಿಕಾರಿಗಳ ಸಂಖ್ಯೆಗಿಂತ ಹೆಚ್ಚು ಪೋಸ್ಟಲ್ ಬ್ಯಾಲೆಟ್ಗಳನ್ನ ಮುದ್ರಿಸಿ ದಾವಣಗೆರೆ ಕ್ಷೇತ್ರದವರು ಅಲ್ಲದೇ ಇದ್ದರೂ ಕೂಡ ಅವ್ರಿಗೆ ಪೋಸ್ಟಲ್ ಬ್ಯಾಲೆಟನ್ನು ಇವತ್ತು ವಿತರಣೆ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದನ್ನು ದೂರನ್ನು ಸಲ್ಲಿಸಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣ ರಸ್ತೆಯ ಟೋಲ್ ಬಳಿ 3 ಪಟ್ಟು ಟೋಲ್ ದರ ಏರಿಸಿರುವುದನ್ನು ಖಂಡಿಸಿ ಬಿಜೆಪಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯನ್ನು ಹತ್ತಿಕ್ಕಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಬೇಕಾಯಿತು. ಕಳೆದ 2 ದಿನಗಳಿಂದ ದೇವನಹಳ್ಳಿ ಸಮೀಪದ ಸಾದಹಳ್ಳಿ ಟೋಲ್ಗೇಟ್ ಬಳಿ ಟ್ಯಾಕ್ಸಿ ಚಾಲಕರು, ವಿವಿಧ ವಾಹನ ಚಾಲಕರು, ಕನ್ನಡ ಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳು ಟೋಲ್ ದರ ಹೆಚ್ಚಳ ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ ಮಂಗಳವಾರ ಉಗ್ರ ಸ್ವರೂಪ ತಳೆದಿದ್ದು, ಉದ್ವಿಗ್ನ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಬೇಕಾಯಿತು. ನಿಲ್ಲದ ಟೋಲ್ ವಸೂಲಿಯಿಂದ ಬೇಸತ್ತ ಸಾರ್ವಜನಿಕರು ಮತ್ತು ಟ್ಯಾಕ್ಸಿ ಚಾಲಕರು ತಡೆಗೋಡೆ ಒಡೆದು ಒಳಹೋಗಲು ಮುನ್ನುಗ್ಗಿದರು. ಇದರಿಂದ ಆಕ್ರೋಶಗೊಂಡ ಟೋಲ್ ಸಿಬ್ಬಂದಿ ಇದನ್ನು ತಡೆಯಲು ಮುಂದಾದರು. ಪ್ರತಿಭಟನಾಕಾರರು ಮತ್ತು ಸಿಬ್ಬಂದಿಗಳ ನಡುವೆ ಸಂಘರ್ಷ ತಾರಕಕ್ಕೇರಿತು. ಮಧ್ಯೆ ಪ್ರವೇಶಿಸಿದ ಪೊಲೀಸರು ಉದ್ವಿಗ್ನ ಪರಿಸ್ಥಿತಿ ನಿಭಾಯಿಸಲು ಲಘು ಲಾಠಿ ಪ್ರಹಾರ ಕೂಡ ಮಾಡಿದರು. ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್, ಯಲಹಂಕ ಶಾಸಕ ವಿಶ್ವನಾಥ್, ರಕ್ಷಣಾ ವೇದಿಕೆ ಅಧ್ಯಕ್ಷ ಟಿಎ ನಾರಾಯಣಗೌಡ ಮುಂತಾದವರ ನೇತೃತ್ವದಲ್ಲಿ ಪ್ರತಿಭಟನೆ ತೀವ್ರಗೊಂಡ ಪರಿಣಾಮ ವಿಮಾನ ನಿಲ್ದಾಣ ರಸ್ತೆಯುದ್ದಕ್ಕೂ ಟ್ರಾಫಿಕ್ ಜಾಮ್ ಆಗಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ವಿಮಾನ ನಿಲ್ದಾಣಕ್ಕೆ ತೆರಳಬೇಕಾದವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿ ವಿಮಾನ ಪ್ರಯಾಣವೂ ತಪ್ಪಿತು. ಪ್ರತಿಭಟನಾ ನಿರತ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ, ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್, ಮಾಜಿ ಸಚಿವ ಬಚ್ಚೇಗೌಡ, ಯಲಹಂಕ ಶಾಸಕ ವಿಶ್ವನಾಥ್ ಮತ್ತಿತರರನ್ನು ಪೊಲೀಸರು ಬಂಧಿಸಿದರು. ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಏಕಾಏಕಿ 3.5 ಪಟ್ಟು ಟೋಲ್ ಶುಲ್ಕ ಹೆಚ್ಚಿಸಿರುವುದರಿಂದ ಸ್ಥಳೀಯ ನಿವಾಸಿಗಳು, ಟ್ಯಾಕ್ಸಿ ಚಾಲಕರು, ವಿವಿಧ ಕನ್ನಡ ಪರ ಸಂಘಟನೆಗಳು ಮಂಗಳವಾರವೂ ಕೂಡ ಪ್ರತಿಭಟನೆಯನ್ನು ಮುಂದುವರೆಸಿದ್ದರಿಂದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಮಾಗಡಿ ರಸ್ತೆ ಗೋಪಾಲಪುರದಲ್ಲಿ ಗ್ರಾಮ ದೇವತೆಗಳ 91ನೇ ವಾರ್ಷಿಕೋತ್ಸವವನ್ನು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಗೋಪಾಲಪುರ 2ನೇ ಅಡ್ಡರಸ್ತೆಯಲ್ಲಿ ಶ್ರೀ ಮುಳಕಟ್ಟಮ್ಮ ದೇವಿಯ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದರೆ, ಹೊಸ ಅಡ್ಡರಸ್ತೆಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ, ಶ್ರೀ ಯಲ್ಲಮ್ಮ ದೇವಿಯ ಉತ್ಸವವನ್ನು ನೆರವೇರಿಸಲಾಯಿತು.
ಇದೇ ವೇಳೆ 2ನೇ ಕ್ರಾಸ್ನಲ್ಲಿ ಶ್ರೀ ಕೋದಂಡರಾಮ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರೀ ಅಣ್ಣಮ್ಮ ದೇವಿಯ ವಾರ್ಷಿಕೋತ್ಸವವನ್ನು ನೆರವೇರಿಸಲಾಯಿತು. ಶ್ರೀ ಮುಳಕಟ್ಟಮ್ಮ ದೇವಿ ದೇವಾಲಯದಲ್ಲಿ ಶ್ರೀ ಪ್ಲೇಗ್ ಮಾರಮ್ಮ ಚಿಕ್ಕಮ್ಮ ದೇವಿ, ಶ್ರೀ ಮುಳಕಟ್ಟಮ್ಮ ದೇವಿ, ಶ್ರೀ ಚೌಡೇಶ್ವರಮ್ಮ ದೇವಿ, ಹುಚ್ಚಂಗಿ ಉರಿಮಾರಮ್ಮ ಹಾಗೂ ಮುನೇಶ್ವರ ಸ್ವಾಮಿ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಶ್ರೀ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ಸಂಧಿಶಾಂತಿ ಮಹಾಮಂಗಳಾರತಿ ಹಮ್ಮಿಕೊಳ್ಳಲಾಗಿತ್ತು. ಮುಳಕಟ್ಟಮ್ಮ ದೇವಿಗೆ ಆರತಿ ಹೊತ್ತ ಹೆಂಗಳೆಯರು ಎಲ್ಲ ದೇವಿಯರಿಗೂ ಆರತಿ ಬೆಳಗಿದರು. ಇದೇ ವೇಳೆ ಶ್ರೀ ಕೋದಂಡರಾಮನಿಗೆ ಅಭಿಷೇಕ ಮಾಡಲಾಯಿತು. ಬುಧವಾರ ಅಣ್ಣಮ್ಮ ದೇವಿ, ಯಲ್ಲಮ್ಮ ದೇವಿ, ಮುಳಕಟ್ಟಮ್ಮ ದೇವಿಯ ಉತ್ಸವ ಮೂರ್ತಿಗಳನ್ನು ಮನೆ ಮನೆಗೆ ಕರೆದೊಯ್ದು ಮಡಿಲಕ್ಕಿ ತುಂಬಲಾಗುತ್ತದೆ. ಗುರುವಾರ ಗೋಪಾಲಪುರ ಹಾಗೂ ಮಾಗಡಿ ಮುಖ್ಯ ರಸ್ತೆಗಳಲ್ಲಿ ದೇವಿಯರ ಹೂವಿನ ಪಲ್ಲಕ್ಕಿ ಅದ್ದೂರಿ ಉತ್ಸವದ ಮೂಲಕ ಕಾರ್ಯಕ್ರಮಕ್ಕೆ ತೆರೆ ಬೀಳಲಿದೆ. ಮಾಡಿ ಸರ್ ಹಂಗೆ ಮಾಡ್ತಾರೆ ಸರ್. ಇಲ್ಲಿ ಕೆಳಗಡೆ ಮಾಡಿ. ಓಕೆ ಸರ್, ಮೇಲ್ಗಡೆ ದೇವರು ಮಾಡಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಕಡ್ಡಾಯವಿಲ್ಲ. ಭಾಷೆ ನಿರ್ಧರಿಸುವ ಹಕ್ಕು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಮಹತ್ವದ ತೀರ್ಪು ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಆರ್.ಎಂ. ಲೋಧಾ ನೇತೃತ್ವದ ಸಾಂವಿಧಾನಿಕ ಪೀಠ ಕನ್ನಡ ಮಾಧ್ಯಮ ಕಡ್ಡಾಯವಲ್ಲ ಎಂದು ತೀರ್ಪು ನೀಡಿರುವುದರಿಂದ ರಾಜ್ಯ ಸರ್ಕಾರಕ್ಕೆ ಭಾರೀ ಹಿನ್ನಡೆಯುಂಟಾಗಿದೆ. ಇದರಿಂದ 2 ದಶಕಗಳ ಕಾನೂನು ಹೋರಾಟಕ್ಕೂ ತೆರೆ ಬಿದ್ದಂತಾಗಿದೆ. ರಾಜ್ಯ ಸರ್ಕಾರ 1ರಿಂದ 4ನೇ ತರಗತಿಯವರೆಗೆ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲೇ ನೀಡಬೇಕು ಎಂದು 1994ರ ಅಧಿಸೂಚನೆ ಪ್ರಕಟ ಮಾಡಿತ್ತು. ಇದನ್ನು ವಿರೋಧಿಸಿ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಹೈಕೋರ್ಟ್ನ ಮೊರೆ ಹೋಗಿದ್ದವು. ಕನ್ನಡಕ್ಕೆ ಧಕ್ಕೆಯೇ ಈ ತೀರ್ಪಿನಿಂದ ಕನ್ನಡದ ಹಿತಕ್ಕೆ ಧಕ್ಕೆಯಾಗುತ್ತದೆ ಎಂಬ ಅಭಿಪ್ರಾಯ ಕೇಳಿಬರುತ್ತಿದ್ದರೂ ನ್ಯಾಯಾಲಯದ ಅಭಿಪ್ರಾಯವೇ ಬೇರೆಯಾಗಿದೆ. ಇದರಿಂದ ಕನ್ನಡದ ಹಿತಾಸಕ್ತಿಗೆ ಯಾವುದೇ ತೊಂದರೆ ಇಲ್ಲ. 84% ಶಾಲೆಗಳು ಸರ್ಕಾರ ಮತ್ತು ಅನುದಾನ ಸಹಿತ ವ್ಯಾಪ್ತಿಗೆ ಒಳಪಡುವುದರಿಂದ ಕನ್ನಡಕ್ಕೆ ತೊಂದರೆಯಾಗುತ್ತದೆ ಎಂದು ರಾಜ್ಯ ಸರ್ಕಾರ ಕಳವಳ ಪಡಬೇಕಾಗಿಲ್ಲ. ಕೇವಲ 16% ಶಾಲೆಗಳು ಮಾತ್ರ ಅನುದಾನ ರಹಿತ ಹಾಗೂ ಸರ್ಕಾರದ ನಿಯಂತ್ರಣದಿಂದ ಹೊರಗೆ ಇರುವುದರಿಂದ ಸರ್ಕಾರದ ಉದ್ದೇಶಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಹೈಕೋರ್ಟ್ನ ಪೂರ್ಣ ಪೀಠ 2008ರ ಜುಲೈ 2ರಂದು ಭಾಷಾ ಮಾಧ್ಯಮ ನೀತಿಯನ್ನು ಖಾಸಗಿ ಶಾಲೆಗಳ ಮೇಲೆ ಹೇರಲು ಬರುವುದಿಲ್ಲ ಎಂದು ಮಹತ್ವದ ತೀರ್ಪು ನೀಡಿತ್ತು. ಈ ತೀರ್ಪನ್ನು ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿರುವ ವಿಶೇಷ ಮೇಲ್ಮನವಿ ಹಾಗೂ ಖಾಸಗಿ ಸಂಸ್ಥೆಗಳು ಸಲ್ಲಿಸಿರುವ ಅರ್ಜಿಗಳನ್ನು ಆಲಿಸಿದ್ದ ಸುಪ್ರೀಂ ಕೋರ್ಟ್ ಅಂದಿನ ಮುಖ್ಯ ನ್ಯಾಯಮೂರ್ತಿ ಪಿ. ಸದಾಶಿವಂ ನೇತೃತ್ವದ ನ್ಯಾಯಪೀಠ ಪಂಚಪ್ರಶ್ನೆಗಳನ್ನು ಎತ್ತಿ ಅದನ್ನು ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆ ಮಾಡಿತ್ತು. ಭಾಷಾ ನೀತಿ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಸಂಬಂಧ ಕಾನೂನು ತಜ್ಞರ ಜತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ. ತೀರ್ಪಿನ ಪ್ರತಿ ಪಡೆದು ಪರಿಶೀಲಿಸಿ ಸರ್ಕಾರ ಮುಂದಿನ ಕ್ರಮವನ್ನು ನಿರ್ಧರಿಸಲಿದೆ ಎಂದು ತಿಳಿಸಿದರು. ಸರ್, ಸುಪ್ರೀಂ ಕೋರ್ಟ್ ಭಾಷಾ ಮಾಧ್ಯಮಕ್ಕೆ ಸಂಬಂಧಪಟ್ಟ ಮಾತೃಭಾಷೆ ನನಗೆ ಈಗ ತಾನೇ ಗೊತ್ತಾಯಿತು ಸುಪ್ರೀಂ ಕೋರ್ಟ್ನವರು ಒಂದು ಆದೇಶ ಮಾಡಿದ್ದಾರೆ ಅಂತೇಳಿ. ಅದು ನಾವಿನ್ನೂ ಡೀಟೇಲ್ಸ್ ಗೊತ್ತಿಲ್ಲ.
ಡೀಟೇಲ್ಸ್ ಎಲ್ಲ ತರಿಸ್ಕೊಂಡು ಆಮೇಲೆ ಮಾತಾಡ್ತೀವಿ, ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅದೇ ತಂದೆ ತಾಯಿ ಆಡುವ ಭಾಷೆಯೇ ಮಗುವಿನ ಮಾತೃಭಾಷೆ ಅನ್ನೋ ಒಂದು ಮಾತು ಹೇಳಿದ್ರು. ಕನ್ನಡ ಕಡ್ಡಾಯ ಮಾಡುವಾಗಿಲ್ಲ, ಸರ್ಕಾರ ಹೇರಬಾರ್ದು. ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡಿದ್ದಾರೆ, ಅದ್ರ ಮೇಲೆ ನಾನು ಈಗ ಕಾಮೆಂಟ್ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಅದನ್ನು ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ಆರ್ಡರ್ಸ್ ಕಾಪಿ ತಗೊಂಡು ಬಂದ ಮೇಲೆ ಅದು ಏನು ಮಾಡಬೇಕು ಕಾನೂನು ಪ್ರಕಾರ ಅಂತೇಳಿ ಅದನ್ನು ತೀರ್ಮಾನ ಮಾಡ್ತೀವಿ. ನನಗೆ ಏನೂ ಆಗಿಲ್ಲ, ಸುಮ್ಮನೆ ವದಂತಿ ಹಬ್ಬಿಸಿ ಜನರಲ್ಲಿ ಆತಂಕ ಮೂಡಿಸಬೇಡಿ. ಮಾಮೂಲಿ ತಪಾಸಣೆಗಾಗಿ ವಿಕ್ರಮ್ ಆಸ್ಪತ್ರೆಗೆ ಹೋಗಿದ್ದೆ. ನಾನು ಆರೋಗ್ಯವಾಗಿದ್ದೇನೆ ಎಂದು ವಸತಿ ಸಚಿವ ನಟ ಅಂಬರೀಶ್ ಸ್ಪಷ್ಟಪಡಿಸಿದ್ದಾರೆ. ಅನಾರೋಗ್ಯದಿಂದ ವಿಕ್ರಮ್ ಆಸ್ಪತ್ರೆಗೆ ಅಂಬರೀಶ್ ಅವರು ದಾಖಲಾಗಿದ್ದಾರೆ ಎಂಬ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟವಾಗಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸುಮ್ಮನೆ ವದಂತಿ ಹಬ್ಬಿಸುವುದರಿಂದ ಬೆಂಬಲಿಗರು ಹಾಗೂ ಜನರಲ್ಲಿ ಆತಂಕ ಉಂಟಾಗುತ್ತದೆ. ನಾನು ಆರೋಗ್ಯವಾಗಿದ್ದೇನೆ. ವೈದ್ಯರ ಸಲಹೆಯಂತೆ ತಿಂಗಳಿಗೆ 1 ಬಾರಿ ಪರೀಕ್ಷೆ ಮಾಡಿಸಬೇಕಿದೆ. ಹಾಗಾಗಿ ಆಸ್ಪತ್ರೆಗೆ ಬಂದಿದ್ದೇನೆ, ನನಗೇನೂ ಆಗಿಲ್ಲ ಎಂದು ಅಂಬಿ ತನ್ನದೇ ಆದ ಧಾಟಿಯಲ್ಲಿ ಹೇಳಿದರು. ಸೋಮವಾರ ಊಟಿಯಿಂದ ಬರುವಾಗ ಮೈಸೂರಿನಲ್ಲಿರುವ ವಿಕ್ರಮ್ ಆಸ್ಪತ್ರೆಗೆ ತಪಾಸಣೆಗೆ ತೆರಳಿದ್ದರು. ಈ ಸಂದರ್ಭದಲ್ಲಿ ಅಂಬಿ ಅಸ್ವಸ್ಥರಾಗಿದ್ದಾರೆ ಎಂಬ ವಿಷಯ ಪ್ರಕಟವಾಗಿತ್ತು. ಇದನ್ನು ಕೇಳಿ ಮಾಧ್ಯಮಗಳ ವಿರುದ್ಧ ಅವರು ಕೆರಳಿದ್ದರು. ನನಗೆ ಅನಾರೋಗ್ಯ ಆಗಿತ್ತು. ಐ ಹ್ಯಾವ್ ಕ್ರಾಸ್ ಆಲ್ ದೋಸ್ ಥಿಂಗ್ಸ್. ಐ ಹ್ಯಾವ್ ಪಾಸ್ಟ್ ಫಸ್ಟ್ ಕ್ಲಾಸ್ ಆಗಿ, ಜಂಪ್ ಆಗಿ, ಫಸ್ಟ್ ಕ್ಲಾಸ್ ಐ ಕಮ್ ಟು ನಾರ್ಮಲ್ ಲೈಫ್. ಬಟ್ ಅದನ್ನು ಮಾನಿಟ್ರ್ ಮಾಡ್ತಾ ಇರಬೇಕು. ಎವ್ರಿ ಮಂತ್ ಒಂದು ಸತಿ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಬರ್ತೀವಿ ನರ್ಸಿಂಗ್ ಹೋಮ್ಗೆ. ಅದು ಬಂದಾಗ ನಮಗೆ ಅರ್ಲಿ ಮಾರ್ನಿಂಗ್ ಎದ್ದು ಚೆಕಿಂಗ್ ಇರುತ್ತೆ, ಲೇಟ್ ನೈಟ್ ಚೆಕಿಂಗ್ ಇರುತ್ತೆ. ಅದೆಲ್ಲ ಇದ್ದಾಗ ನೀವು ಸುಮ್ಮನೆ ಬಂದು ಜನಗಳಿಗೆ ಕನ್ಫ್ಯೂಷನ್ ಮಾಡ್ತೀರ. ದಯವಿಟ್ಟು ಮಾಡಬೇಡಿ ಅದನ್ನು. ಬಿಕಾಸ್ ಮೀಡಿಯಾ ಅಂದರೆ ನಾವೆಲ್ಲ ಎಜುಕೇಟ್ ಮಾಡ್ತೀರ, ನಮ್ಮನ್ನು ಎಜುಕೇಟ್ ಮಾಡ್ತೀರ. ಯು ನೋ ಆಲ್ ಇನ್ಫಾರ್ಮೇಷನ್ಸ್, ಯು ನೋ ಎವ್ರಿಥಿಂಗ್, ವಾಟ್ ಈಸ್ ಫ್ಯಾಕ್ಟ್ ಆ್ಯಂಡ್ ವಾಟ್ ಈಸ್ ಟ್ರೂ, ವಾಟ್ ಈಸ್ ರಾಂಗ್ ಅನ್ನೋದು ಎಲ್ಲ ಗೊತ್ತಿದೆ ನಿಮಗೆ. ಅಂಥದ್ರಲ್ಲಿ ನೀವು ಈ ಥರ ಮಾಡಿದ್ರೆ ಕಷ್ಟ ಆಗ್ತದೆ. ಬಿಕಾಸ್ ನಾರ್ಮಲ್ ಲೈಫ್ ಜನಕ್ಕೆ ಎಲ್ಲರೂ ಏನಂತ ಇದ್ರು ಅಂದರೆ, ಇವ್ನು ಯಾವನ ಅಂಬರೀಷ ಅಂತ ಇಲ್ಲಿ ಬಂದಿದ್ದಾನಂತಪ್ಪ, ನಮಗೆಲ್ಲ ಟ್ರಾಫಿಕ್ ಇಲ್ಲ, ಸರಿಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಅವ್ರದ್ದು ಬೇರೆ ಖರ್ಚು ಮಾಡ್ತಾರೆ. ಡಾಕ್ಟ್ರುಗಳಿಗೂ ಕನ್ಫ್ಯೂಷನ್ನು. ದೇ ಆರ್ ಆಲ್ಸೋ ವೆಲ್ ಥರ ಪ್ಯಾನಿಕ್ ಆಗಿಬಿಡ್ತಾರೆ ಜನ ಬರೋದ್ರಿಂದ. ವೆದರ್ ಟು ಟ್ರೀಟ್ ದೆಮ್, ನಾನು ಮಾಡಬೇಕಾ, ಈ ಥರ ಟ್ರೀಟ್ಮೆಂಟ್ ಕೊಡಬೇಕಾ, ಕನ್ಫ್ಯೂಷನ್ ಆಗಿಬಿಟ್ಟು ಆಲ್ ದೋಸ್ ಥಿಂಗ್ಸ್ ವಿಲ್ ಕ್ರಿಯೇಟ್ ವಿತ್ ನನ್ನಂಥ ಪಬ್ಲಿಕ್ ಫಿಗರ್ ಇದ್ದಾಗ. ಹಂಪಿ ನಗರ ಸಮೀಪದ ರೈಲ್ವೆ ಕೆಳ ಸೇತುವೆ ಕಾಮಗಾರಿ 80% ಪೂರ್ಣಗೊಂಡಿದ್ದು ಇನ್ನೊಂದು ತಿಂಗಳೊಳಗೆ ಲೋಕಾರ್ಪಣೆಯಾಗಲಿದೆ ಎಂದು ಮೇಯರ್ ಕಟ್ಟೆ ಸತ್ಯನಾರಾಯಣ ತಿಳಿಸಿದ್ದಾರೆ. ಹಂಪಿ ನಗರದಲ್ಲಿ ರೈಲ್ವೆ ಕಾಮಗಾರಿ ನಡೆಯುತ್ತಿರುವ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಟ್ಟೆ ಸತ್ಯನಾರಾಯಣ ಅವರು, 3.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಕೆಳ ಸೇತುವೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು 2,80,00,000 ಹಣವನ್ನು ಬಿಬಿಎಂಪಿ ಭರಿಸಿದೆ. ಉಳಿದ 1 ಕೋಟಿಯಷ್ಟು ಹಣವನ್ನು ರೈಲ್ವೆ ಇಲಾಖೆ ಹಾಕಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ. ಈಗಾಗಲೇ 80% ಕಾಮಗಾರಿ ಮುಗಿದಿದ್ದು ಇನ್ನೊಂದು ತಿಂಗಳೊಳಗೆ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಬಹಳ ಹಿಂದೆಯೇ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕಾಗಿತ್ತು, ಯಾರೂ ಕೂಡ ಮುಂದೆ ಬಂದಿರಲಿಲ್ಲ. ಈಗ ಬಿಬಿಎಂಪಿ ವತಿಯಿಂದ ಪ್ರಾತಿನಿಧ್ಯ ನೀಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದಾಗಿ ಆರ್ಪಿಸಿ ಲೇಔಟ್, ವಿಜಯನಗರ, ನಾಯಂಡಹಳ್ಳಿ ಪ್ರದೇಶಗಳ ಜನರಿಗೆ ಅನುಕೂಲವಾಗಲಿದ್ದು ಸುಗಮ ವಾಹನ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಸ್ಥಳೀಯ ಪಾಲಿಕೆ ಸದಸ್ಯ ಚಂದ್ರಶೇಖರಯ್ಯ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ನಮ್ಮ ಬಫರ್ ಝೋನ್ ಅಂತ ಏನು ಹೇಳ್ತೀವಿ, ರೈಲ್ವೆ ಪಕ್ಕದಲ್ಲಿರುವಂಥ ಜಾಗಗಳಲ್ಲಿ ಅನಧಿಕೃತವಾಗಿ ಮನೆಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಅಂತ ಎಲ್ಲ ದೂರು ಕೊಡ್ತಾ ಇದ್ದಾರೆ ಅಸೋಸಿಯೇಷನ್ ಅವರು. ಅದಕ್ಕೂ ಬಿ ಡಿ ಎದವ್ರನ್ನ ಮೀಟಿಂಗ್ ಕರೆದ್ಬಿಟ್ಟು ನಮ್ಮ ಕಮಿಷನರು ಎಲ್ಲ ಇದ್ದಾಗ ಮೀಟಿಂಗ್ ಕರೆದು ಅದಕ್ಕೊಂದು ಪರಿಹಾರ ಮಾರ್ಗ ಕಂಡುಹಿಡ್ಕೋಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ನಾನು ನಾಗರಿಕರಿಗೆ ಹೇಳಿದ್ದೀನಿ, ಈ ಒಂದು ವಾರದಲ್ಲೇ ಮೀಟಿಂಗ್ ಕರಿತೀವಿ, ನೀವೆಲ್ಲ ಬನ್ನಿ ಅಂತ. ಬಂದುಬಿಟ್ರೆ ಆದಷ್ಟು ಬೇಗ ಅದನ್ನು ಬಗೆಹರಿಸೋಣ. ಹಾಗೆ ಒಂದು ರೈಲ್ವೆ ನಿಲ್ದಾಣ ಬೇರೆ ಆಗಿದೆ, ಅಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೋಸ್ಕರ ಈ ಒಂದು ಅಂಡರ್ ಪಾಸ್ ಭಾಳ ಉಪಯುಕ್ತ ಈ ಬಡಾವಣೆಗೆ ಅಂತ ಯೋಚನೆ ಮಾಡಿ ಶೀಘ್ರವಾಗಿ ಇದನ್ನು ನಾಗರಿಕರಿಗೆ ಅರ್ಪಣೆ ಮಾಡೋದಲ್ಲಿ ಕಾಮಗಾರಿ ತ್ವರಿತಗೊಳಿಸಿ ಅಂತ ಹೇಳಕ್ಕೆ ಬಂದಿದೆ. ಸರ್, ಎಷ್ಟು ಕಾಮಗಾರಿ ಕಾಸ್ಟ್ ಯಾರಿಗೆ ಕೊಟ್ಟಿದ್ದೀರಾ? ಇದು ರೈಲ್ವೆ ಮತ್ತು ನಾವು ಇಬ್ಬರು ಸೇರ್ಕೊಂಡು ಮಾಡಬೇಕಂತ ಕೆಲಸ. ನಮ್ಮದು 2 ಕೋಟಿ ಆದರೆ ರೈಲ್ವೆದವರು 1 ಕೋಟಿ ಹಾಕ್ತಾರೆ. ಆ ಥರ ಇಬ್ಬರು ಶೇರ್ ಮಾಡಿ ಮಾಡೋ ಮುಗಿಸ್ಬಿಟ್ಟು ಜನಕ್ಕೆ ಸಂಚಾರಕ್ಕೆ ಮುಕ್ತಗೊಳಿಸ್ಬೇಕು ಅಂದ್ಬಿಟ್ಟು ಕ್ಲೀನಾಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಥರ ಜಲ್ದಿ ಒಂದು ಸ್ವಲ್ಪ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಂ,
ಇವಾಗ ಏನಂದರೆ ಅದೊಂದು ಮನೆ ಆ ಜಾಗ ಬಿಟ್ಟು ಇನ್ನು ಮಿಕ್ಕಿದ ಕಡೆ ಎಲ್ಲ ಕೆಲಸ ಮಾಡ್ಕೊಂಬರ್ತೀವಿ. ಆ ಮನೆ ಮಾಲೀಕ ಎಲ್ಲ ಮನೆಗೂ ಲೀಸ್ ಕೊಟ್ಬಿಟ್ಟು ಎಲ್ಲೋ ಬೇರೆ ಕಡೆ ವಾಸ ಮಾಡಿದ್ದಾರೆ. ಅವರು ಆ್ಯಕ್ಚುಲಾಗಿ ಇರೋದು ಒತ್ತುವರಿ ಜಾಗದಲ್ಲಿ ಇರೋದು, ಅವ್ರದ್ದೇ ಆ ಜಾಗ ಬಿಟ್ಟು 15 ಅಡಿ ಎಕ್ಸ್ಟ್ರಾ ಒತ್ತುವರಿ ಮಾಡಿದ್ದಾರೆ. ಇವಾಗ ಸಂಬಂಧಪಟ್ಟ ರೆವಿನ್ಯೂ ಇಲಾಖೆಗೆ ಪತ್ರ ಬರೆದಿದ್ದೀವಿ. ಆಗಲೇ ಪತ್ರ ಬರೆದು ಅವ್ರಿಗೆ ಆಗಲೇ 2 ನೋಟಿಸ್ ಕೊಟ್ಟಿದ್ದೀವಿ. ಸ್ಪಂದಿಸಿದಾಗ ಮುಂದಿನ ರೀತಿ ಯಾವುದೇ ರೀತಿ ಕಾನೂನು ಥರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾವು ತಗೊತಾ ಇದ್ದೀವಿ. ಇದು 2,82,00,000 ರೂಪಾಯಿದು ಕಾಮಗಾರಿ. BBMP ವತಿಯಿಂದನೇ ಆ ಅಮೌಂಟ್ ಕೊಡ್ತಾರೆ, 2,88,00,000. ಇನ್ನು ಮಿಕ್ಕಿದ ಉಳಿಕೆ ಅಮೌಂಟನ್ನು ರೈಲ್ವೆಯವ್ರು ಕೊಡ್ತಾರೆ, ರೈಲ್ವೆ ಮಂಡಿಯವರು ಕೊಡ್ತಾರೆ. ಒಂದೂವರೆ ತಿಂಗಳೊಳಗೆ ಈ ಕಾಮಗಾರಿನ ಸಂಚಾರ ಮುಕ್ತ. ರಾಜ್ಯ ಸರ್ಕಾರದ 65 ವರ್ಷಗಳ ಇತಿಹಾಸದಲ್ಲೇ 1668 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆಗೊಂಡಿದ್ದು, ಇನ್ನೊಂದು ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಲೋಕೋಪಯೋಗಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದು, ಮುಂದಿನ ತಿಂಗಳಿನಿಂದಲೇ ಕಾಮಗಾರಿ ಕೆಲಸ ಪ್ರಾರಂಭವಾಗಲಿದ್ದು, 1 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ 25 ರಿಂದ 30 ಕೋಟಿ ರೂಪಾಯಿ ವೆಚ್ಚ ಬರಲಿದೆ ಎಂದರು. ಇದರ ಜೊತೆಗೆ ತುಮಕೂರು ಶಿವಮೊಗ್ಗ ನಡುವಿನ 203 ಕಿಲೋಮೀಟರ್ ಹೆದ್ದಾರಿಯನ್ನು ರಾಜ್ಯ ಸರ್ಕಾರದ ಖರ್ಚಿನಲ್ಲೇ ನಿರ್ಮಾಣ ಮಾಡಲಾಗುವುದು ಎಂದರು. ರಾಜ್ಯದ 7 ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಅವುಗಳ ವಿವರ ಹೀಗಿದೆ: ನಾಮದೇಡ್, ಬೀದರ್, ಗುಲ್ಬರ್ಗಾ, ಹೊಸಪೇಟೆ, ಜೇವರ್ಗಿ, ಹಿರಿಯೂರು, ನಾಗಮಂಗಲ, ನಂಜನಗೂಡು, ಮೈಸೂರು, ಬಂಟ್ವಾಳ, ಸುತ್ತೂರು, ಸುಳ್ಯ, ಪಿರಿಯಾಪಟ್ಟಣ, ಮೈಸೂರು, ಮಂಡ್ಯ, ರಾಮನಗರ, ಗುಲ್ಬರ್ಗಾ, ಅಫ್ಜಲ್ಪುರ, ಅಕ್ಕಲಕೋಟೆ, ಚಿತ್ತಾಪುರ, ಹೆಬ್ರಿ, ಉಡುಪಿ, ಮೂಡಿಗೆರೆ, ಕಡೂರು, ಯಲಬುರ್ಗಾ, ಗಜೇಂದ್ರಗಡ, ಬಾದಾಮಿ, ಬಾಗಲಕೋಟೆ ನಡುವೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಪರಿವರ್ತಿಸಲು ಕೇಂದ್ರ ಒಪ್ಪಿಗೆ ಕೊಟ್ಟಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಟೋಲ್ ಶುಲ್ಕವನ್ನು ಹೆಚ್ಚು ಮಾಡಿರುವ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಅದಕ್ಕೆ ಪರಿಹಾರ ಕಂಡುಹಿಡಿಯಲು ಪ್ರಯತ್ನ ಮಾಡುವುದಾಗಿ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ತಿಳಿಸಿದರು. ಸುಮಾರು 1,880 ಮತ್ತು ಲ್ಯಾಂಡ್ ಅಕ್ವಿಷನ್ಗೆ 530 ಎಕರೆ ಬೇಕಾಗುತ್ತೆ. ಅದಕ್ಕೆ 1,200 ಕೋಟಿ, ಒಟ್ಟು 3,000 ಕೋಟಿ ರೂಪಾಯಿ ರಸ್ತೆಗಾಗುತ್ತೆ. ಇದು ನಿನ್ನೆ ಇನ್ ಡೀಟೇಲ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಜೊತೆಗೆ ದಿಲ್ಲಿನಲ್ಲಿ ಅದಕ್ಕೆ ಚರ್ಚೆ ಮಾಡ್ತೀವಿ. ಅವರು ಇನ್ ಪ್ರಿನ್ಸಿಪಲ್ ದೇವಾಗ್ಲಿ ಅದಕ್ಕೆ ಏಜೆನ್ಸಿ ಫಿಕ್ಸ್ ಮಾಡೋದಕ್ಕೆ ಒಪ್ಪಿ ಅಂತ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಲಂಗು ಲಗಾಮು ಇಲ್ಲದ ತುಗಲಕ್ ದರ್ಬಾರ್ನಂತೆ ಆಡಳಿತ ನಡೆಯುತ್ತಿದೆ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಡಿವಿ ಸದಾನಂದಗೌಡ ದೂರಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿವಿ ಸದಾನಂದಗೌಡ, ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಟೋಲ್ ದರವನ್ನು ಅವೈಜ್ಞಾನಿಕವಾಗಿ ನಿಗದಿಪಡಿಸಲಾಗಿದೆ. ವಾಹನಗಳ ಸಂಖ್ಯೆ ಜಾಸ್ತಿಯಾದಾಗ ಟೋಲ್ ದರವನ್ನು ಕಡಿಮೆ ಮಾಡಬೇಕು. ಎಂತಹ ದಡ್ಡನಿಗೂ ಅರ್ಥವಾಗುವಂತಹ ವಿಚಾರ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಗೊತ್ತಿಲ್ಲವೇ ಎಂದು ಅವರು ಲೇವಡಿ ಮಾಡಿದರು. ಸರ್ಕಾರ ಸತ್ತು ಹೋಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ಸರ್ಕಾರಕ್ಕೆ ಯಾವ ರೀತಿ ಆಡಳಿತ ಮಾಡಬೇಕು ಎಂಬ ಪರಿಕಲ್ಪನೆಯೇ ಇಲ್ಲ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ದರ, ಹೆದ್ದಾರಿಯಲ್ಲಿ ಟೋಲ್ ದರ ಏರಿಕೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಜನರಿಗೆ ಬರೆ ಹಾಕಲು ವಿದ್ಯುತ್ ದರ ಏರಿಕೆ ಮಾಡಲು ಎಲ್ಲ ತಯಾರಿ ಮಾಡಿಕೊಂಡಿದೆ. ಬಡವರ ಬಗ್ಗೆ ಕಾಳಜಿ ಇಲ್ಲ. ಎಲ್ಲದಕ್ಕೂ ಒಂದೇ ಮಂತ್ರ, ಎಲ್ಲದಕ್ಕೂ ಒಂದೇ ದಂಡ. ಬೆಲೆ ಏರಿಕೆ ರೋಗ ಸರ್ಕಾರಕ್ಕೆ ಹಿಡಿದುಕೊಂಡಿದೆ ಎಂದು ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗ ಲೇವಡಿ ಮಾಡಿದರು. ಯಾವ ಸರ್ಕಾರದಿಂದಲೂ ಅವರಿಗೆ ಪರಿಹಾರ ಕೊಡುವಂಥ ಯಾವ ಭರವಸೆಯೂ ಸಿಗಲಿಲ್ಲ. ತೊಗರಿ ಆ ಬೆಂಬಲ ಬೆಲೆಗಳಿಂತಲೂ ಕಡಿಮೆ ದರದಲ್ಲಿ ಮಾರಬೇಕಾದಂಥ ದಯನೀಯ ಪರಿಸ್ಥಿತಿ ಬಂದಿದೆ. ಯಾಕೆಂತ ಹೇಳಿದರೆ ಅಲ್ಲಿಯ ಆ ಖರೀದಿ ಕೇಂದ್ರಗಳು ತೊಗರಿಯನ್ನು ಖರೀದಿ ಮಾಡ್ತಾ ಇಲ್ಲ. ಈ ರೀತಿ ಒಂದಷ್ಟು ರೈತರ ಪರವಾಗಿ ಕಾಳಜಿಗಳನ್ನು ಸರ್ಕಾರ ತಕ್ಷಣ ಪರಿಹಾರಗಳನ್ನು ಎಲ್ಲ ಕಡೆಯಿಂದ ಕೊಡುವಂಥ ಕೆಲಸ ಕಾರ್ಯಗಳಾಗಲಿಲ್ಲ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆಡಳಿತ ಯಂತ್ರದ ಸಂಪೂರ್ಣ ಕುಸಿತ ಆಗಿದೆ ಅಂತ ಹೇಳೋದಕ್ಕೆ ಮಾತ್ರ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಅನ್ನಭಾಗ್ಯ ಯೋಜನೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಅನ್ನಭಾಗ್ಯ ಯೋಜನೆಯಲ್ಲಿ ಆಗ್ತಾ ಇರುವಂಥ ಆ ಒಂದು ಅಕ್ರಮ ದಂಧೆ ಇದು ವ್ಯವಸ್ಥಿತವಾಗಿ ಕಾರ್ಯನಿರತ ಆಗಿದೆ. ಆ ಗಿರಣಿ ಮಾಲೀಕರು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಳ್ಳ ಸಂತೆಯಲ್ಲಿ ಸಿಕ್ಕಿದ್ದನ್ನೇ ಮತ್ತೆ ಅವರು ಲೆವಿ ರೂಪದಲ್ಲಿ ಕೊಡ್ತಾ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ವಾಪಸ್ ಕೊಡುವಂಥದ್ದು ಇದು ಅನ್ನಭಾಗ್ಯ ಯೋಜನೆಯಲ್ಲಿ ಅದೊಂದು ಅನ್ನಭಾಗ್ಯ ಯೋಜನೆ ಅಂತ ಹೇಳುವಂಥದ್ರ ಬದಲು ಇವತ್ತು ಗಿರಣಿ ಮಾಲೀಕರಿಂದ ಅದು ಕನ್ನಭಾಗ್ಯ ಯೋಜನೆ ಆಗಿದೆ ಅಂತ ಹೇಳುವಂಥದ್ದನ್ನು ನಾವು ಹೇಳ್ಬೋದು. PG ಸೀಟ್ಗಳ ಬಗ್ಗೆ ನಾನು ಹೇಳುವಂಥದ್ದಲ್ಲ.
ರಾಜ್ಯಪಾಲರು ಹೇಳಿದರು PG ಸೀಟುಗಳನ್ನು ಬಿಟ್ಟು ಕೊಡದಂಥ ಡೀಮ್ಡ್ ಯೂನಿವರ್ಸಿಟಿಗಳ ಬಗ್ಗೆ ಏನು ಮಾಡ್ತಾರೆ ಸರ್ಕಾರ ಅಂತ ಹೇಳುವಂಥ ಸ್ಪಷ್ಟತೆ ಇಲ್ಲ. ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಅದರಲ್ಲಿದೆ, ಅದರ ಬಗ್ಗೆ ಏನು ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತು ಹೇಳ್ತಾ ಇದ್ದಾರೆ. ಒಟ್ಟು ವ್ಯವಸ್ಥೆ ಏನಾಗಿದೆ, ಸಚಿವರ ಬಂಗಲೆಗಳು, ಅದರ ನವೀಕರಣಗಳು, ಲೋಕೋಪಯೋಗಿ ಇಲಾಖೆಗಳ ಒಂದು ಬಂಗಲೆಗೆ 2 ಕೋಟಿಗಿಂತ ಜಾಸ್ತಿ ಖರ್ಚು ಮಾಡಿರುವಂಥದ್ದು. ಮುಖ್ಯಮಂತ್ರಿಯವರು ಜಾಗ ಖಾಲಿ ಮಾಡುವುದೇ ಸೂಕ್ತ. ಹೀಗೆ ಈ ರೀತಿಯ ಪರಿಸ್ಥಿತಿಯಿಂದ ಮುಖ್ಯಮಂತ್ರಿಯವರು ಜಾಗ, ಯಾಕೆಂತ ಹೇಳಿದರೆ ಬರದ ಬಗ್ಗೆ, ನಾನು ಕುಡಿಯೋ ನೀರಿನ ಬಗ್ಗೆ ಹೇಳಿದೆ, ವಿದ್ಯುತ್ನ ಬಗ್ಗೆ ಎಲ್ಲಿ ಏನು ಒಂದು ಡಿಸಿಷನ್ಸ್ ಏನು ತಗೊಳ್ಳುವಂಥದಕ್ಕೆ ಸರ್ಕಾರ ಇಲ್ವ ಹಂಗಾರೆ? ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್, ಕೇಳಿ. ಏರ್ಸೆಲ್ ವತಿಯಿಂದ ಬಾಸ್ಕೋ ಮನೆಯ ಅನಾಥ ವಿದ್ಯಾರ್ಥಿನಿಯರಿಗೆ ವೃತ್ತಿಪರ ತರಬೇತಿಯನ್ನು ನೀಡಿ ಅವರಿಗೆ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಯಿತು. ಈ ವೇಳೆ ಏರ್ಸೆಲ್ ಕರ್ನಾಟಕದ ಮುಖ್ಯಸ್ಥ ಕದಿವರನ್ ಮಾತನಾಡಿ, 1200 ವಿದ್ಯಾರ್ಥಿಗಳಿಗೆ ವೃತ್ತಿ ತರಬೇತಿ ನೀಡಿದ್ದೇವೆ. ಇದು ಅವರು ಸ್ವಯುದ್ಯೋಗ ಮಾಡಲು ಅನುಕೂಲವಾಗಲಿದೆ ಎಂದರು. ಏರ್ಸೆಲ್ನ ಕರ್ನಾಟಕ ಸರ್ಕಲ್ ಬಿಸಿನೆಸ್ ಹೆಡ್ ಕದಿವರನ್ ಮಾತನಾಡಿ, ಏರ್ಸೆಲ್ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಟೆಲಿಕಾಂ ಕಂಪನಿಯಾಗಿದ್ದು 2010ರಿಂದಲೂ ಯುವಜನರಿಗೆ ಶಕ್ತಿ ತುಂಬಲು ಕೆಲಸ ಮಾಡುತ್ತಿದೆ. ಭಾರತದ ಜನಸಂಖ್ಯೆಯಲ್ಲಿ 18 ವರ್ಷಗಳ ಕೆಳಗಿನ ವಯೋಮಾನದವರು 41%ರಷ್ಟಿದ್ದಾರೆ. ಅವರ ಶಕ್ತಿಯನ್ನು ಅರ್ಥಪೂರ್ಣವಾಗಿ ಬಳಸಿಕೊಳ್ಳಲು ಬಯಸಿದ್ದೇವೆ. ಪರಿಣಾಮಕಾರಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಕೊರತೆಯಿಂದಾಗಿ ನಿರುದ್ಯೋಗ ಬಹುದೊಡ್ಡ ಸಮಸ್ಯೆಯಾಗಿದೆ. ಏರ್ಸೆಲ್ A+ ವಿನೂತನ ಉಪಕ್ರಮದಿಂದ ಏರ್ಸೆಲ್ ಯುವಜನರಿಗೆ ಶಕ್ತಿ ತುಂಬಲು ಕಿಂಚಿತ್ತಾದರೂ ಕೊಡುಗೆ ನೀಡಿದಂತಾಗಿದೆ ಎಂದು ಅವರು ಹೇಳಿದರು. Aircel, we were actually brainstorming as to what way we can actually be part of. They can make a meaningful. ನಗರದಲ್ಲಿ ಉದ್ಭವಿಸಿರುವ ಟೋಲ್ ಸಮಸ್ಯೆ ಕುರಿತು ಲೋಕೋಪಯೋಗಿ ಸಚಿವ HC ಮಹದೇವಪ್ಪ ಹಿರಿಯ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿರುವ ಸುಮಾರು 10,000 ಹಿಂದುಳಿದ ಜಾತಿಗಳ ಅಧಿಕಾರಿಗಳ ರಕ್ಷಣೆ ಮತ್ತು ಶ್ರೇಯೋಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಅಧಿಕಾರಿಗಳ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಎಂದು ಸಂಘದ ಅಧ್ಯಕ್ಷ ಎಸ್ ಪುಟ್ಟಸ್ವಾಮಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ಉದ್ಘಾಟನಾ ಸಮಾರಂಭ ಹಾಗೂ ಹಿಂದುಳಿದ ಜಾತಿಗಳ ಅಧಿಕಾರಿಗಳ ಸಮಾವೇಶವನ್ನು ಜೂನ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದರು. ಹಿಂದುಳಿದ ಜಾತಿಗಳ ಅಧಿಕಾರಿಗಳು ಸಾಕಷ್ಟು ಸಂದರ್ಭಗಳಲ್ಲಿ ಕಿರುಕುಳಕ್ಕೊಳಗಾಗುತ್ತಿದ್ದು, ಅವರಿಗಾಗಲಿ ಅವರ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಲಿ ಶ್ರಮಿಸುವವರು ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಸಂಘವನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದರು. ಕಾವೇರಿ ಗ್ರಾಮೀಣ ಬ್ಯಾಂಕ್ 2013-14ನೇ ಸಾಲಿನಲ್ಲಿ 44.75 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಡಿ ಸೋಮಶೇಖರ ಶಾಸ್ತ್ರಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಂಕ್ನ ಪ್ರಗತಿಯ ಕುರಿತು ಮಾತನಾಡಿದ ಅವರು, 2013-14ನೇ ಸಾಲಿನಲ್ಲಿ 36.55% ಲಾಭ ಬಂದಂತಾಗಿದೆ ಎಂದರು. 2012-13ನೇ ಸಾಲಿನಲ್ಲಿ 32.78 ಕೋಟಿ ಲಾಭ ಬಂದಿತ್ತು. ನಮ್ಮ ಬ್ಯಾಂಕ್ 2014ನೇ ಸಾಲಿನಲ್ಲಿ 8,401 ಕೋಟಿ ರೂಪಾಯಿ ವ್ಯವಹಾರ ನಡೆಸಿದೆ ಎಂದು ಅವರು ಹೇಳಿದರು. ಬ್ಯಾಂಕಿನಲ್ಲಿ 4,666 ಕೋಟಿ ರೂಪಾಯಿ ಠೇವಣಿ ಇದೆ. ಈ ಬಾರಿ ಇನ್ನೂ ಹೆಚ್ಚಳ ಮಾಡುವ ಗುರಿ ಹೊಂದಿದ್ದೇವೆ ಹಾಗೂ ಈ ಸಾಲಿನಲ್ಲಿ 3,734 ಕೋಟಿ ಮುಂಗಡ ಸಾಲ ನೀಡಲಾಗಿದೆ. ಇದರಲ್ಲಿ 2,181 ಕೋಟಿ ಕೃಷಿ ಸಾಲ ನೀಡಲಾಗಿದೆ. ಸ್ವಸಹಾಯ ಸಂಘಗಳಿಗೆ 181 ಕೋಟಿ ನೀಡಲಾಗಿದ್ದು 6,700 ಕೋಟಿಯನ್ನು ಸ್ವಸಹಾಯ ಗುಂಪುಗಳಿಗೆ ಸಾಲವಾಗಿ ನೀಡಲಾಗಿದೆ ಎಂದು ವಿವರಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಫ್ತಾ ವಸೂಲಿ ಮಾಡುತ್ತಾರೆ ಎಂದು ಹೇಳಿಕೆ ನೀಡಿದ್ದ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡರ ನಿವಾಸದ ಬಳಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಡಾಲರ್ಸ್ ಕಾಲೋನಿಯಲ್ಲಿರುವ ಸದಾನಂದಗೌಡರ ನಿವಾಸದ ಬಳಿ ಪ್ರತಿಭಟಿಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು 100 ಬಾರಿ ಸುಳ್ಳು ಹೇಳಿ ಅದನ್ನೇ ಸತ್ಯ ಮಾಡಲು ಹೊರಟಿದ್ದಾರೆ ಎಂದು ಕಿಡಿಕಾರಿದರು. ಸದಾನಂದಗೌಡರ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಮುಖಂಡರಾದ ಮನೋಹರ್, ಪ್ರಮೋದ್ ಶಂಕರ್ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ, ದಾವಣಗೆರೆ ಅಭ್ಯರ್ಥಿಗೆ ಬಂದ ಅಂಚೆ ಮತಗಳ ಎಣಿಕೆಯಲ್ಲಿ ಚುನಾವಣಾಧಿಕಾರಿ ಪ್ರಮಾದ, ಆಯೋಗಕ್ಕೆ ಬಿಜೆಪಿ ದೂರು. ಟೋಲ್ ದರ ಏರಿಕೆ, ಬಿಜೆಪಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ, ಲಘು ಲಾಠಿ ಪ್ರಹಾರ.
ಹಂಪಿ ನಗರ ರೈಲ್ವೆ ಕೆಳಸೇತುವೆ ಕಾಮಗಾರಿ ಮುಕ್ತಾಯದ ಹಂತದಲ್ಲಿ ಜೂನ್ ವೇಳೆಗೆ ಲೋಕಾರ್ಪಣೆ, ಮೇಯರ್ ಭರವಸೆ. ಗೋಪಾಲಪುರದಲ್ಲಿ ವೈಭವದ ಗ್ರಾಮ ದೇವತೆಗಳ ಉತ್ಸವ, ಭಕ್ತರಿಂದ ವಿಶೇಷ ಪೂಜೆ, ಆರತಿ ಸೇವೆ, ಎಲ್ಲೆಲ್ಲೂ ಸಡಗರ ಸಂಭ್ರಮ. ಇದರೊಂದಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ವಿದ್ಯಾರಾವ್.